ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳು ಲಾಭದಾಯಕವಾ ಅಥವಾ ನಷ್ಟದಾಯಕವಾ, ಅಭಿವೃದ್ಧಿಯನ್ನು ನೋಡ್ತಾರ ಅಥವಾ ಅಭಿವೃದ್ಧಿ ಮರುಚುಕ್ಕೆ ಆಗತಕ್ಕಂಥದ್ದು ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸಿಂಹರಾಶಿಯವರಿಗೆ ಈ ಮಾಸ ಮಕ್ಕಳ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ, ಅವರ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಅವರು ನಡ್ಕೊಳ್ತಕ್ಕಂಥ ನಡವಳಿಕೆ ನೋಡಿ ತೃಪ್ತಿಕರ ಅನ್ಸುತ್ತೆ. ಅವರಿಗೆ ಸಮಾಧಾನವಾಗುತ್ತೆ, ನಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದಾರಪ್ಪ, ಅವ್ರ ಬಗ್ಗೆ ನಾನು ಅಷ್ಟು ಆಲೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಏನಿಲ್ಲ, ಖಂಡಿತವಾಗಿ ಅವರ ಜೀವನವನ್ನು ಕಟ್ಟಿಕೊಳ್ತಾರೆ. ಈ ರೀತಿ ಮಕ್ಕಳ ಮೇಲೆ ವಿಶ್ವಾಸ ನಿಮಗೆ ಜಾಸ್ತಿ ಬೆಳೆಯತಕ್ಕಂಥದ್ದು. ಅದರಿಂದ ಮನಸ್ಸು ಕೂಡ ತೃಪ್ತಿ ಆಗುತ್ತೆ, ಮನಸ್ಸಿಗೆ ಸಮಾಧಾನವಾಗುತ್ತೆ. ಇನ್ನು ಈ ಮಾಸ ಸಿಂಹರಾಶಿಯವರಿಗೆ ಸರ್ಕಾರಿ ಸಂಬಂಧಪಟ್ಟಂತ ಕೆಲಸ ಕಾರ್ಯದಲ್ಲೂ ಕೂಡ ಅನುಕೂಲವಾಗತಕ್ಕಂಥದ್ದು. ಆ ವಿಚಾರದಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಕೆಲಸಗಳಾಗಬೇಕು ಅಂತ ಅನ್ಕೊಂಡಿರ್ತೀರ, ಸರ್ಕಾರದ ವಿಚಾರದಲ್ಲಿ ಅದು ಈಡೇರುತ್ತೆ. ಮನೆಯಲ್ಲಿ ತೃಪ್ತಿಕರ ವಾತಾವರಣ ನಡೆಯತಕ್ಕಂಥದ್ದು. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಕೂಡ ಲಾಭ ನೋಡುವಂತರಾಗ್ತೀರ. ಯಾರು ಭೂಮಿ ವಿಚಾರದಲ್ಲಿ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾರೋ, ಭೂ ವ್ಯವಹಾರಗಳನ್ನು ಮಾಡ್ತಾರೋ ಅಂತಲೂ ಕೂಡ ಈ ಮಾಸ ಭಗವಂತನ ಅನುಗ್ರಹದಿಂದ ಉತ್ತಮ ಲಾಭವಿರತಕ್ಕಂಥದ್ದು. ಇನ್ನು ಈ ಮಾಸ ನಿಮ್ಮ ಉದ್ಯೋಗದಲ್ಲಿರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ನೀವು ವರ್ಕಿಂಗ್ ಪ್ಲೇಸಲ್ಲಿ ಸ್ವಲ್ಪ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ, ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂತ ನೀವೇ ಹೇಳುವಂತರಾಗ್ತೀರಾ. ನೂತನ ಚಿನ್ನಾಭರಣಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನ ಸಿಂಹರಾಶಿಯವರಿಗೆ ಭಗವಂತ ಈ ಮಾಸ ಕರುಣಿಸಿಕೊಟ್ಟಿದ್ದಾನೆ. ಇನ್ನು ಈ ಮಾಸ ಆರ್ಥಿಕವಾಗಿ ಸಿಂಹರಾಶಿಯವರು ಮಾಸದ ಮಧ್ಯಭಾಗದಿಂದ ಸದೃಢರಾಗ್ತೀರಿ. ಮನೆಯಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾಗಲೇ ಹೇಳಿದಂಗೆ ದೂರವಾಗುತ್ತೆ. ಆ ದೂರವಾಗೋ ಮುಖಾಂತರ ಮನೆಯಲ್ಲಿ ಒಳ್ಳೆ ಪ್ರೋತ್ಸಾಹ ನುಡಿಗಳನ್ನಾಗಿ ನಿಮ್ಮ ಬೆಂಬಲವನ್ನು ನಿಂತ್ಕೊಳ್ತಾರೆ. ಅವಾಗ ಹೊರಡೆ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋಕ್ಕೆ ನೀವೆಲ್ಲವೂ ಕೂಡ ಪ್ಲಾನನ್ನು ಮಾಡ್ಕೊಳ್ತೀರಿ. ಮಧ್ಯವರ್ತಿಗಳ ಸಹಾಯದಿಂದ ಇರತಕ್ಕಂಥ ಭೂವ್ಯಾಜ್ಯಗಳು ದೂರವಾಗುತ್ತೆ. ಆರ್ಥಿಕವಾಗಿ ಲಾಭವನ್ನು ಮಾಡಿಕೊಂಡು ಒಂದಷ್ಟು ಅಸೆಟ್ಸ್ಗಳನ್ನು ಈ ಮಾಸದ ಅಂತ್ಯಭಾಗದಲ್ಲಿ ಸಿಂಹರಾಶಿಯರು ಮಾಡಿಕೊಳ್ಳುವಂತಾಗ್ತಾರೆ. ಸಿಂಹರಾಶಿಯವರ ದುಡುಕಿನ ಆತುರದ ಮಾತುಗಳು, ನಿರ್ಧಾರಗಳು ನಾನಾ ರೀತಿಯ ಸಂಕಷ್ಟವನ್ನ, ಜನರ ವಿರೋಧಗಳನ್ನ ಈ ಮಾಸದಲ್ಲಿ ತಂದು ಕೊಡುತ್ತೆ. ಯಾರಿಗಾದ್ರೂ ಮಾತನ್ನ ಕೊಡಬೇಕಾದ್ರೆ ಸಿಂಹರಾಶಿಯವರು 4 ಬಾರಿ ಯೋಚನೆ ಮಾಡಿ, ನನಗೆ ಅದನ್ನು ನೆರವೇರಿಸೋಕ್ಕಾಗುತ್ತೋ ಆಗಲ್ವೋ ಅಂತ. ತದನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲ ಅಂದ್ರೆ ಬೇಡ, ಕೈ ಸುಟ್ಕೊಳ್ತಕ್ಕಂಥ ಸಂಭವವಿರುತ್ತೆ ಅಥವಾ ಅಪಮಾನಗಳನ್ನು ಎದುರಿಸಬೇಕಾಗಂತ ಸಂಭವವಿರುತ್ತೆ. ಇನ್ನು ಈ ಮಾಸ ನೀವು ಚಂಚಲ ಮನಸ್ಥಿತಿಯನ್ನು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಿಂದ ಸಂಕಷ್ಟವನ್ನು ಎದುರಿಸ್ಬಿಡ್ಬೋದು. ವರ್ಕಿಂಗ್ ಪ್ಲೇಸ್ ಎಲ್ಲವೂ ಸಮಸ್ಯೆಗಳು ತೀರ್ತಾ ಇದೆ ಅಂತ ಖುಷಿಯನ್ನು ಪಡ್ತಾ ಇದ್ರೆ, ಜೊತೆಗಿದ್ದವರೇ ನಿಮ್ಮ ಏಳಿಗೆಯನ್ನು ಸಹಿಸದೆ ಕೊಂಚ ಮಟ್ಟಿಗೆ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇರ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿ ಅನಿಸ್ಬಿಡ್ಬೋದು. ಶತ್ರುವಿನ ಕಾಟವು ಕೂಡ ಈ ಮಾಸ ಜಾಸ್ತಿ ಇರತಕ್ಕಂಥದ್ದು. ಸ್ವಲ್ಪ ಕೆಲಸದ ಕ್ಷೇತ್ರದಲ್ಲಿ ಅನಾನುಕೂಲ ಜಾಸ್ತಿ ಕಾಣಿಸತಕ್ಕಂಥದ್ದಾಗತ್ತೆ. ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗ್ತಾ ಇದೆ ಅಂತೇಳಿ ಮನಸ್ಸಿಗೆ ಬೇಜಾರಾಗುತ್ತೆ. ಖರ್ಚು ವೆಚ್ಚ ಜಾಸ್ತಿ ಇರತಕ್ಕಂಥದ್ದು. ನಂಬಿದವರು ಮೋಸ ಮಾಡಿಬಿಟ್ರು ಅಂತೇಳಿ ಈ ಮಾಸ ನಿಮಗೆ ತಿಳಿಯುತ್ತೆ. ಆದರೂ ಕೂಡ ನೀವು ಬುದ್ಧಿ ಕಲಿಯೋದಿಲ್ಲ, ಮತ್ತೆ ಅಂಥವರೇ ಸವಾಸ ಮಾಡುವಂತರಾಗ್ತೀರಾ. ಇದನ್ನ ಫಸ್ಟ್ ಸಿಂಹ ರಾಶಿಯವರು ಕರೆಕ್ಷನ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ನಿಮಗೆ ಮೋಸವನ್ನು ಮಾಡ್ತಾ ಇದ್ದಾನೆ ಅಂದ್ರೆ, ಆತ ಎಂಥದೇ ಸಹಾಯವನ್ನು ಮಾಡಿದ್ರು ಭವಿಷ್ಯದಲ್ಲಿ, ಆತ ಎಂಥದೇ ಸಹಕಾರವನ್ನು ಕೊಟ್ಟರು ಅವರೊಂದಿಗೆ ಸಂಬಂಧ ಬೇಡ. ಇಲ್ಲದಿದ್ದರೆ ಖಂಡಿತವಾಗಿಯೂ ಭವಿಷ್ಯದಲ್ಲೂ ಕೂಡ ನಾನಾ ರೀತಿಯ ಸಂಕಷ್ಟವನ್ನ, ಅವಮಾನವನ್ನ ಎದುರಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಗೃತವಾಗಿ. ಹಾಗೆಯೇ ಸಿಂಹರಾಶಿಯವರು ಈ ಮಾಸ ಅತಿಯಾಗಿ ಯಾರನ್ನು ಕೂಡ ನಂಬೇಡಿ. ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ನಂಬುವಿಕೆ ನಿಮ್ಮನ್ನ ಸಂಕಷ್ಟಕ್ಕೆ ಈಡು ಮಾಡುವಂತಾಗುತ್ತೆ. ಮನೆಗಳು ದುರಸ್ತಿ ಕೆಲಸಗಳಾಗುತ್ತೆ, ಆದರೂ ಕೂಡ ಅಲ್ಲಿ ಘರ್ಷಣೆ ಆಗತಕ್ಕಂಥದ್ದು. ನೀವು ಯಾರು ನಿಮ್ಮ ಜೊತೆ ಕಿರಿಕೆ ಮಾಡಲ್ಲ, ಸಮಸ್ಯೆನ ತಂದುಕೊಡಲ್ಲ ಅಂತ ಹೇಳ್ತಿರ್ತಾರೋ ಅಂಥವರೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಡುವಂತರಾಗ್ತಾರೆ. ನಿಮ್ಮ ಅಭಿವೃದ್ಧಿಗಳನ್ನ ನಿಮ್ಮವರೇ ಸಹಿಸೋದಿಲ್ಲ, ಸಿಂಹರಾಶಿಯವರೇ ತಿಳಿದಿರಲಿ. ಈ ಮಾಸ ಅದನ್ನು ನೀಟಾಗಿ ಗೊತ್ತಾಗ್ಬಿಡುತ್ತೆ, ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಎಸ್, ಇವ್ರುಗಳು ಹೇಳ್ತಾ ಇದ್ದು ನಿಜ ಇರಬೇಕು ಅನ್ಸುತ್ತೆ, ನಿಜವೇ ಅಂತ ಅನ್ಸುತ್ತೆ ನನಗೆ. ಯಾರು ನಮ್ಮವರು ನಮಗೆ ಸಹಕಾರವಾಗಿ ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ, ಅಂಥ ವ್ಯಕ್ತಿಗಳೇ ನಮಗೆ ಸಮಸ್ಯೆಯನ್ನು ತಂದು ಕೊಟ್ಬಿಡ್ತಾ ಇದಾರಲ್ಲ, ಅಂಥ ವ್ಯಕ್ತಿಗಳೇ ನಮ್ಮ ವಿರುದ್ಧ ಮಸಲತ್ತನ ಮಾಡ್ತಾ ಇದಾರಲ್ಲ ಅಂತ ಈಸಿಯಾಗಿ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಪೋರ್ಟ್ರೇಟ್ ಆಗುತ್ತೆ. ಮನಸ್ಸಿನ ಒಂದಷ್ಟು ಅಭಿಲಾಷೆಗಳು ಈ ಮಾಸ ಈಡೇರತಕ್ಕಂಥದ್ದು ಕಣ್ಮುಂದೆ ಕಾಣಿಸ್ತಿದ್ರು ಕೂಡ, ಮಕ್ಕಳ ವಿಚಾರದ ಪ್ರಗತಿಯನ್ನು ಕಾಣಿಸ್ತಿದ್ರು ಕೂಡ ಫಿನಾನ್ಷಿಯಲಿ ಬ್ಲಾಕೇಜ್ಗಳಾಗ್ತಾ ಇದೆ ಅಂತೇಳಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ಸ್ ಆಗ್ತೀರಿ, ಚಿಂತೆ ಮಾಡುವಂತರಾಗ್ತೀರಿ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಸಂಭವಿಸತಕ್ಕಂಥದ್ದಾಗತ್ತೆ. ಹಣಕಾಸಿನ ವಿಚಾರದಿಂದಲೇ ಮನೆಯಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು, ಇನ್ಯಾವುದೋ ವಿಚಾರಕ್ಕಲ್ಲ. ನಿಮ್ಮೆಲ್ಲರ ಬಾಂಡಿಂಗ್ ಚೆನ್ನಾಗಿರುತ್ತೆ, ನ್ಯೂನತೆ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಿಂದಲೇ
ಆ ಬಾಂಡಿಂಗ್ ಕಟ್ಟಾಗತಕ್ಕಂಥ ಸಂದರ್ಭ ಬಂದ್ಬಿಡುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸಿಂಹರಾಶಿಯರು 2 ಬಾರಿ ಈ ಮಾಸ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು. ಇಲ್ಲದಿದ್ದರೆ ಅಭಿವೃದ್ಧಿ ಕುಂಠಿತವಾಗುತ್ತೆ. ಸಮಾಧಾನದಿಂದ ಆಲೋಚನೆ ಮಾಡಿ ತದನಂತರ ಎಂಥದೇ ನಿರ್ಧಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿ. ನೀವು ಮಾಡತಕ್ಕಂಥ ಸಮಸ್ಯೆ ಏನು ಗೊತ್ತಾ, ನಿರ್ಧಾರ ತೆಗೆದುಕೊಳ್ತೀರಿ, ನಷ್ಟವಾಗ್ತಾ ಇದೆ ಅಂತೇಳಿ ಮತ್ತೆ ಏನೋ ಮಾಡಬೇಕು ಅಂತ ತುಂಬ ಒದ್ದಾಡಿಬಿಡ್ತೀರಿ. ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ, ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ಳೋದಿಲ್ಲ ಅಂದರೆ ಬೇರೆ ವ್ಯಕ್ತಿ ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕು, ಬೇರೆ ವ್ಯಕ್ತಿ ಯಾಕೆ ನಿಮ್ಮ ನಂಬಿಕೆ ಇಟ್ಕೊಳ್ಬೇಕು? ಮೊದಲು ನಮ್ಮ ಮೇಲೆ, ನಮ್ಮ ಕೆಲಸ ಕಾರ್ಯದ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಈ ದೊಡ್ಡ ಕೆಲಸವನ್ನು ನೀವು ಮಾಡ್ಕೊಳ್ಬೇಡಿ, ನಿಮ್ಮ ಕೆಲಸ ಕಾರ್ಯದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಖಂಡಿತ ಶುಭ ಲಾಭದಾಯಕ ನಿಮಗೆ ಜಾಸ್ತಿ ಲಭಿಸತಕ್ಕಂಥದ್ದಾಗುತ್ತೆ. ಈ ಮಾಸ ಸಿಂಹರಾಶಿಯವರು ದುರ್ಗಾ ಪರಮೇಶ್ವರಿ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆಷಾಢ ಮಾಸ ಕೂಡ ಇರೋದ್ರಿಂದ ಆ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ನಿಮ್ಮೆಲ್ಲ ದುರ್ಗತಿಯನ್ನು ಕಳೆದು ಶುಭವನ್ನು ಅನುಗ್ರಹ ಮಾಡಿಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿಯವರೊಂದಿಗೆ ಸಿಗೋಣ. ಭಗವಂತನೆಲ್ಲರಿಗೂ ಈ ಮಾಸ ಎಲ್ಲ ವಿಚಾರದ ಅಭಿವೃದ್ಧಿನ ಕೊಡಲಿ ಅಂತ ನಾನು ಆಶಿಸ್ತೇನೆ. ಯಾರು ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು, ಹೊಸ ಹೊಸ ಅಪ್ಡೇಟ್ಗಳನ್ನು ಈಸಿಯಾಗಿ ನೀವು ಪಡ್ಕೊಳ್ಬೋದು. ಇದೇ ರೀತಿ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ.